ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ, ಕರ್ಣ ಪಿಶಾಚಿನಿ ಸಾಧನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ತ್ರಿಕಾಲ ಜ್ಞಾನವನ್ನು ಹಾಗೂ ದಿವ್ಯ ದೃಷ್ಟಿಯನ್ನು ಪಾಲಿಸುವಂತಹ ಶಕ್ತಿ ಕರ್ಣ ಪಿಶಾಚಿನಿ ಸಾಧನೆಯಲ್ಲಿ ಇರುತ್ತೆ. ಕರ್ಣ ಪಿಶಾಚಿನಿ ಅಷ್ಟೊಂದು ಪವರ್ಫುಲ್ಲಾಗಿ ಇರುತ್ತೆ. ಈ ಒಂದು ಶಕ್ತಿಯನ್ನು ವಶ ಮಾಡಿಕೊಳ್ಬೇಕು ಅಂದರೆ ಮೊದಲು ನೀವು ಬ್ರಹ್ಮಚಾರ್ಯ ಪಾಲನೆಯನ್ನು ಮಾಡಬೇಕಾಗತ್ತೆ. ಆಮೇಲೆ ತಾಮಸಿಕ ವಿಧಾನದಲ್ಲಿ ನೀವು ಪೂಜೆಯನ್ನು ಹಾಗೂ ಮಂತ್ರ ಸಾಧನೆಯನ್ನು ಮಾಡಿದ್ದೇ ಆದರೆ ನಿಮಗೆ ಸ್ಪೀಡಾಗಿ ಏನಾಗುತ್ತೆ, ವಶ ಅನ್ನೋದು ಆಗುತ್ತೆ. ನಾವು ಸಾತ್ವಿಕ ವಿಧಾನದಲ್ಲಿ ಸಾಧನೆಯನ್ನು ಮಾಡ್ತೀವಿ ಅಂದರೆ ವಶ ಆಗ್ಬೋದು, ವಶ ಆಗದೇ ಇರ್ಬೋದು. ಯಾಕಂದರೆ ಗ್ಯಾರಂಟಿ ಇರಲ್ಲ ಸಾತ್ವಿಕ ವಿಧಾನದಲ್ಲಿ. ಇದು ಆಲ್ಮೋಸ್ಟ್ ಆಲ್ ಆಗಿ ಅಘೋರ ಸ್ವರೂಪದ ಸಾಧನೆ ಆಗಿರುತ್ತೆ. ತಾಮಸಿಕ ವಿಧಾನದಲ್ಲಿ ನೀವೇನಾದರೂ ಸಾಧನೆ ಮಾಡಿದರೆ ಇದರ ಒಂದು ಗುಣಲಕ್ಷಣಗಳು ನಿಮಗೆ ಬೇಗ ಕಾಣಿಸ್ಕೊಳ್ತವೆ. ಆಮೇಲೆ ಆ ಶಕ್ತಿ ಅನ್ನೋದು ನಿಮ್ಮ ಹತ್ರ ಮಾತನಾಡೋಕ್ಕೆ ಶುರು ಅನ್ನೋದು ಮಾಡುತ್ತೆ. ಇಲ್ಲಿ ತೋರಿಸ್ತಿರುವಂತಹ ಮಂತ್ರವು ಕರ್ಣ ಪಿಶಾಚಿನಿಗೆ ಸಂಬಂಧಪಟ್ಟಂತಹ ತುಂಬ ಅಂದರೆ ತುಂಬಾ ಪವರ್ಫುಲ್ ಆಗಿರುವಂತಹ ಮಂತ್ರ ಇದಾಗಿರುತ್ತೆ. ಈ ಒಂದು ಮಂತ್ರ ಜಪವನ್ನು, ಮಂತ್ರ ಸಾಧನೆಯನ್ನು ನೀವು ಮನೆಯಲ್ಲಿ ಮಾಡೋಂಗಿಲ್ಲ. ಯಾಕಂದರೆ ನೀವು ಕುಟುಂಬದಲ್ಲಿ ಇರ್ತೀರ, ಸಂಸಾರಸ್ಥರಾಗಿರ್ತೀರ. ಈ ಒಂದು ಮಂತ್ರವನ್ನು ನೀವು ದಯವಿಟ್ಟು ಮನೆಯಲ್ಲಿ ಮಾಡಬೇಡಿ. ಮಾಡುವ ಆಗಿತ್ತಂದರೆ ನಿಮ್ಮದಾದಂತಹ ಒಂದು ಸಪ್ರೇಟ್ ಆದಂತಹ ಕೋಣೆ, ರೂಮ್ ಅನ್ನೋದು ಇರಬೇಕು. ನಿಮ್ಮ ಕುಟುಂಬವನ್ನು ಬಿಟ್ಟು ಆ ರೂಮ್ ಅನ್ನೋದಿದ್ದರೆ ಸಾಧನೆಯನ್ನು ಮಾಡ್ಬೋದು. ಇಲ್ಲ ಅಂದರೆ ನೀವು ಸಾಧನೆಯನ್ನು ಮಾಡೋಕ್ಕೆ ಹೋಗಬೇಡಿ. ಬಯಲು ಪ್ರದೇಶದಲ್ಲಿ ಇಲ್ಲಾಂದರೆ ಸ್ಮಶಾನದಲ್ಲಿ ಮಾಡುವಂತಹ ಸಾಧನೆ ಇದಾಗಿರುತ್ತೆ. ಈ ಸಾಧನೆಯು ತಾಮಸಿಕ ರೂಪದಲ್ಲಿ ನೀವೇನಾದರೂ ಮಾಡೋಕ್ಕೆ ಶುರು ಮಾಡಿದರೆ 21 ದಿನಗಳ ಕಾಲ ನೀವು ಸಾಧನೆಯನ್ನು ಮಾಡಬೇಕಾಗತ್ತೆ. ಇಲ್ಲ ನಾವು ದಕ್ಷಿಣಾಚಾರದಲ್ಲಿ ಸಾಧನೆಯನ್ನು ಮಾಡ್ತೀವಿ ಸಾತ್ವಿಕ ವಿಧಾನದಲ್ಲಿ ಅಂದರೆ ನೀವು 90 ದಿನಗಳ ಕಾಲ ಸಾಧನೆಯನ್ನು ಮಾಡಬೇಕಾಗತ್ತೆ. ಮೊದಲು ನೀವು ದೀಕ್ಷೆಯನ್ನು ಪಡೆದುಕೊಳ್ಬೇಕು. ಸಾಧನೆಯನ್ನು ಮಾಡಬೇಕಂದ್ರೆ ದೀಕ್ಷೆಯನ್ನು ಪಡೆದುಕೊಳ್ಬೇಕಾಗತ್ತೆ. ಯಾಕೆಂದರೆ ಮೂಲ ಯಂತ್ರವನ್ನು ಕೊಡಬೇಕಾಗತ್ತೆ. ಯಾಕಂದರೆ ಕರ್ಣ ಪಿಶಾಚಿನಿಗೆ ಸಂಬಂಧಪಟ್ಟಂತಹ ಮೂಲ ಯಂತ್ರ ಇರುತ್ತೆ. ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಕೊಡಬೇಕಾಗತ್ತೆ. ಆಮೇಲೆ ಒಂದು ಗೊಂಬೆಯನ್ನು ಕೊಡಬೇಕಾಗತ್ತೆ. ಸಾಧನೆಯನ್ನು ಮಾಡೋರಿಗೆ ಗೊಂಬೆ ಪ್ಲಸ್ ಯಂತ್ರ ಈ ಎರಡೂ ಇದ್ದರೆ ಮಾತ್ರ ಸಾಧನೆ ಅನ್ನೋದು ನಿಮಗೆ ಆಗುತ್ತೆ, ಪರಿಪೂರ್ಣವಾಗಿ ವಶ ಅನ್ನೋದಾಗತ್ತೆ. ಇಲ್ಲಾಂದರೆ ಈ ಮಂತ್ರ ಜಪವನ್ನು ನೀವು ಮಾಡ್ತೀನಿ ಅಂದರೆ ಕೇವಲ ಆಕರ್ಷಣೆ ಅನ್ನೋದಾಗತ್ತೆ. ಬ್ರಹ್ಮಾಂಡದಲ್ಲಿರುವಂತಹ ಶಕ್ತಿಯನ್ನು ನೀವೇನು ಮಾಡ್ತೀರ, ನಿಮ್ಮ ಕಡೆಗೆ ಆಕರ್ಷಣೆಯನ್ನು ಮಾಡ್ಕೊಳ್ತೀರ. ಈ ಯಂತ್ರ ಅನ್ನೋದು ಇರಲಿಲ್ಲ ನಿಮ್ಮ ಹತ್ರ ಅಂದರೆ ಅದೇನಾಗುತ್ತೆ, ನಿಮ್ಮ ಸಾಧನೆ ಅನ್ನೋದು ಅರ್ಧಂಬರ್ಧ ಆಗುತ್ತೆ. ಅದು ನಿಮ್ಮ ಹತ್ತಿರಕ್ಕೆ ಬರಲ್ಲ, ದೂರದಲ್ಲೇ ಉಳಿದು ಬಿಡುತ್ತೆ. ದೂರದಲ್ಲೇ ಉಳಿಯಿತು ಅಂದರೆ ಅದಕ್ಕೇನಾಗುತ್ತೆ, ಅತೃಪ್ತಿ ಆಗುತ್ತೆ. ಆವಾಗ ಅದು ಏನು ಮಾಡುತ್ತೆ ನಿಮಗೆ ಅಂದರೆ ಶಾಪವನ್ನು ನೀಡೋಕ್ಕೆ ಪ್ರಾರಂಭ ಮಾಡುತ್ತೆ. ನಿಮಗೂ ನೀಡುತ್ತೆ, ನಿಮ್ಮ ವಂಶಕ್ಕೂ ನೀಡುತ್ತೆ. ಮಾಡುವಾಗಿತ್ತಂದರೆ ಸಂಪೂರ್ಣವಾಗಿ ವಶವನ್ನು ಮಾಡಿಕೊಳ್ಬೇಕು. ಯಾಕಂದರೆ ಅರ್ಧಕ್ಕೆ ನಿಲ್ಲಿಸಬಾರ್ದು ಸಾಧನೆಯನ್ನು. ಮೂಲ ಯಂತ್ರ ಅನ್ನೋದು ಬ್ರಹ್ಮಾಂಡಕ್ಕೆ ಇರುವಂತಹ ಕೀ ಥರ. ಅದು ಕೀ ಓಪನ್ ಆದರೆ ಮಾತ್ರ ಲಾಕ್. ಆ ಲಾಕ್ ಅನ್ನೋದು ಓಪನ್ ಮಾಡೋದು ಯಾವುದು, ಯಂತ್ರ, ಮೂಲ ಯಂತ್ರ. ಓಪನ್ ಆದಾಗ ಏನಾಗುತ್ತೆ, ನೇರವಾಗಿ ನಿಮಗೆ ಆಕರ್ಷಣೆ ಅನ್ನೋದಾಗುತ್ತೆ, ವಶೀಕರಣ ಅನ್ನೋದಾಗುತ್ತೆ. ಆವಾಗ ನೀವು ವಚನವನ್ನು ತೆಗೆದುಕೊಳ್ಬೇಕಾಗತ್ತೆ. ವಚನ ವಿಧಾನ ಅನ್ನೋದು ಇದರಲ್ಲಿ ಇಂಪಾರ್ಟೆಂಟಾಗಿ ಇರುತ್ತೆ. ಆ ಥರ ನೀವು ಸಾಧನೆಯನ್ನು ಮಾಡಬೇಕು. ಸಾಧನೆಯನ್ನು ನೀವು ಮಾಡಬೇಕಾದ್ರೆ ಸ್ಮಶಾನದಲ್ಲಿ ನೀವು ಏನು ಮಾಡಬೇಕು, ಒಂದು ಪೂಜೆಯನ್ನು ಮಾಡಬೇಕು. ಸ್ಮಶಾನಕ್ಕೆ ಹೋಗಿ ಕಾಯಿ ಕರ್ಪೂರ ನೈವೇದ್ಯವನ್ನು ಸಲ್ಲಿಸಬೇಕು. ನೈವೇದ್ಯವನ್ನು ಸಲ್ಲಿಸಿ ಸಮಾಧಿ ಹತ್ತಿರ ಇರುವಂತಹ ವಿಭೂತಿಯನ್ನು, 7 ಸಮಾಧಿ ಮೇಲೆ ಇರುವಂತಹ ವಿಭೂತಿಯನ್ನು ತೆಗೆದುಕೊಂಡು ಬರಬೇಕು. ಆಮೇಲೆ ಅಲ್ಲಿನ ಮಣ್ಣನ್ನು ತೆಗೆದುಕೊಂಡು ಬಂದು ವಿಭೂತಿಯನ್ನು ಹಾಗೂ ಸಮಾಧಿಯ ಮಣ್ಣನ್ನು ನೀವು ಏನು ಮಾಡಬೇಕು, ಮಿಕ್ಸನ್ನು ಮಾಡಿ ಒಂದು ಗೊಂಬೆಯನ್ನು ಮಾಡಬೇಕು. ಗೊಂಬೆಯನ್ನು ಮಾಡಿ ಆ ಗೊಂಬೆಗೆ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ಮಾಡಬೇಕು. ಮಾಡಿ ಅದು ನಿಮ್ಮ ಹತ್ರ ಇಟ್ಕೊಳ್ಬೇಕು. ಆಮೇಲೆ ಮೂಲ ಯಂತ್ರವನ್ನು ಅದರ ಮುಂದುಗಡೆ ಇಟ್ಟು ನೀವು ಮಂತ್ರವನ್ನು ಜಪ ಮಾಡೋಕ್ಕೆ ಪ್ರಾರಂಭ ಮಾಡಬೇಕು. ಕೆಂಪು ಕಣಗಲೆ ಹೂವಿಂದ ನೀವು ಏನು ಮಾಡಬೇಕು, ಆ ಒಂದು ಗೊಂಬೆಗೆ ಪೂಜೆಯನ್ನು ಮಾಡಬೇಕು.
ನಿಮ್ಮ ಕಿವಿಗಳಿಗೆ ಏನು ಮಾಡಬೇಕು, ಎರಡೂ ಕಿವಿಗಳಿಗೆ ಆ ವಿಭೂತಿಯನ್ನು ತಂದಿರ್ತಾರಲ್ಲ ಅದನ್ನು ಸ್ವಲ್ಪ ಉಳಿಸ್ಕೊಂಡಿರಬೇಕು. ಆ ವಿಭೂತಿಯನ್ನು ನೀವು ನಿಮ್ಮ ಕಿವಿಯ ಹಿಂಬದಿಗೆ ಹಚ್ಕೊಳ್ಬೇಕು. ಅದನ್ನು ವಿಭೂತಿ ಇಲ್ಲ ಅಂದರೆ ಭೂತಾಷ್ಟಕ ಗಂಧ ಆದರೂ ಸರಿ ನೀವು ಅದರಲ್ಲಿ ಸೇರಿಸ್ಬೋದು. ಆಮೇಲೆ ನೀವು ಕಿವಿಗೂ ಸಹ ಲೇಪನವನ್ನು ಮಾಡ್ಕೊಳ್ಳೋಕ್ಕೆ ಯೂಸ್ ಅನ್ನೋದು ಮಾಡ್ಬೋದು. ಈ ಥರ ನೀವು ಸಾಧನೆಯನ್ನು ಮಾಡಿದ್ದೇ ಆದರೆ ನಿಮಗೇನಾಗುತ್ತೆ, ಕರ್ಣ ಪಿಶಾಚಿನಿ ಬರುತ್ತೆ, ಬಂದು ನಿಮ್ಮ ಹತ್ರ ನೇರವಾಗಿ ಮಾತಾಡೋಕ್ಕೆ ಶುರು ಮಾಡುತ್ತೆ. ಆಗ ನೀವು ಭಯವನ್ನು ಪಡಬಾರ್ದು. ಯಾಕಂದರೆ ಇದು ನಿಮ್ಮ ಒಂದು ಧೈರ್ಯವನ್ನು ಪರೀಕ್ಷೆ ಮಾಡುತ್ತೆ. ಸುಮ್ಮನೆ ಬಂದು ಡೈರೆಕ್ಟಾಗಿ ನಿಮ್ಮನ್ನು ಭೇಟಿ ಮಾಡಿ ವಶ ಆಗಲ್ಲ ಯಾವುದೇ ಶಕ್ತಿ. ಆಯಿತು, ನಿಮ್ಮಲ್ಲಿರುವಂತಹ ಧೈರ್ಯ, ಆತ್ಮಸ್ಥೈರ್ಯ, ನಿಮ್ಮ ದೃಢತೆ, ನಿಮ್ಮ ನಡತೆ ಎಲ್ಲವನ್ನು ಚೆಕ್ ಮಾಡುತ್ತೆ. ಅದು ನಿಮ್ಮ ತಾಳ್ಮೆ ಶಕ್ತಿಯನ್ನು ಚೆಕ್ ಮಾಡುತ್ತೆ. ಎಲ್ಲವನ್ನು ಚೆಕ್ ಮಾಡಿದಾದ ಮೇಲೆ ಅದು ನಿಮ್ಮ ಹತ್ತಿರಕ್ಕೆ ಬರುತ್ತೆ. ಬಂದಾದ ಮೇಲೆ ನೀವು ವಚನವನ್ನು ತೆಗೆದುಕೊಂಡು ನಿಮ್ಮ ಹತ್ತಿರ ಆ ಒಂದು ಶಕ್ತಿಯನ್ನು ಹಿಡಿದಿಟ್ಕೊಳ್ಬೇಕು. ನೀವು ಹಿಡಿದಿಟ್ಕೊಂಡ್ರೆ ತ್ರಿಕಾಲ ಜ್ಞಾನ ಅನ್ನೋದು ನಿಮಗೆ ಬರುತ್ತೆ. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಎಂತಹ ಗೌಪ್ಯ ವಿಚಾರಗಳೇ ಆಗಿರಲಿ ಎಲ್ಲ ವಿಷಯಗಳನ್ನು ಅದು ಹೇಳುತ್ತೆ. ಆದರೆ ಈ ಒಂದು ಸಾಧನೆ ಕಠಿಣ ಕ್ರಮದಲ್ಲಿ ಇರುವಂತಹ ಸಾಧನೆ. ಧೈರ್ಯ ಯಾರಿಗೆ ಇರುತ್ತೆ ಅಂಥವರು ಮಾತ್ರ ಈ ಒಂದು ಸಾಧನೆಗೆ ಕೈ ಹಾಕಬೇಕು. ಯಾರಿಗೆ ಧೈರ್ಯ ಅನ್ನೋದು ಇಲ್ಲ ಅಂಥವರು ದಯವಿಟ್ಟು ದೂರ ಉಳಿಯೋದು ಬೆಸ್ಟ್ ಕೆಲಸ. ಯಾಕಂದರೆ ಧೈರ್ಯ ಅನ್ನೋದು ಮುಖ್ಯ. ಇದರಲ್ಲಿ ಕೆಲವೊಂದು ವಿಕಾರ ರೂಪಗಳನ್ನು ತೋರಿಸುತ್ತೆ, ಕೆಲವೊಂದು ಶಬ್ದಗಳನ್ನು ಆ ಥರ ಮಾಡುತ್ತೆ, ಭಯಪಡಿಸುವಂತಹ ಶಬ್ದಗಳನ್ನು ಮಾಡುತ್ತೆ. ಸಾಧನೆ ಮಾಡುವಾಗ ಯಾರೂ ನಿಮ್ಮ ಹತ್ರ ಇರಬಾರ್ದು. ಆಮೇಲೆ ಸಾಧನೆಯನ್ನು ಮಾಡಬೇಕಾದ್ರೆ ನಿಮ್ಮ ಮೈ ಮೇಲೆ ಒಂದು ದಾರನೂ ಸಹ ಇರಬಾರ್ದು. ಅಂದ್ರೇನು, ದಿಗಂಬರನಾಗಿ ಸಾಧನೆಯನ್ನು ಮಾಡುವಂಥದ್ದು. ಆಮೇಲೆ ದಿಗ್ಬಂಧನ ಶಕ್ತಿ ಅನ್ನೋದು ನಿಮಗೆ ಮುಖ್ಯವಾಗಿ ಇರಬೇಕು. ದಿಗ್ಬಂಧನ ಶಕ್ತಿ ಅನ್ನೋದು ನಿಮ್ಮಲ್ಲಿ ಇದ್ದರೆ ನಿಮಗಾಯಿತು, ನಿಮ್ಮ ಕುಟುಂಬಕ್ಕಾಯಿತು, ರಕ್ಷಣೆ ಅನ್ನೋದು ಮಾಡುತ್ತೆ. ದಿಗ್ಬಂಧನ ಶಕ್ತಿ ನಿಮ್ಮ ಹತ್ರ ಇಲ್ಲ ಅಂದರೆ ಏನಾಗುತ್ತೆ, ನಿಮಗೆ ತೊಂದರೆಗಳಾಗುತ್ತೆ. ಮಂತ್ರ ಜಪವನ್ನು, ಮಂತ್ರ ಸಾಧನೆಯನ್ನು, ಅನುಷ್ಠಾನವನ್ನು ಮಾಡುವಾಗ ಏನಾಗುತ್ತೆ, ಅಡೆತಡೆಗಳಾಗುತ್ತೆ. ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು, ಇಲ್ಲಾಂದರೆ ಕುಟುಂಬದಲ್ಲಿ ಕಲಹ ಆಗ್ಬೋದು, ಇಲ್ಲಾಂದರೆ ಏನಾದರೂ ಸಮಸ್ಯೆಯನ್ನು ಕ್ರಿಯೇಟ್ ಅನ್ನೋದು ಮಾಡುತ್ತೆ ಇದು. ಆದ ಕಾರಣ ದಿಗ್ಬಂಧನ ಶಕ್ತಿ ಇದ್ದರೆ ಮಾತ್ರ ಈ ಒಂದು ಸಾಧನೆಯನ್ನು ಮಾಡಬೇಕು. ನೀವು ಏನಾದರೂ ದೀಕ್ಷೆಯನ್ನು ತೆಗೆದುಕೊಂಡ್ರೆ ದಿಗ್ಬಂಧನ ಶಕ್ತಿಯನ್ನು, ಮೂಲ ಯಂತ್ರವನ್ನು ಹಾಗೂ ಗೊಂಬೆಯನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಪದ್ಧತಿ ಪ್ರಕಾರ ಶಾಸ್ತ್ರಬದ್ಧವಾಗಿ ನಾವು ಹೇಳಿಕೊಡ್ತೇವೆ. ಅವೆಲ್ಲವನ್ನು ಕೊಡ್ತೇವೆ. ನಾವು ಹೇಳುವ ಪ್ರಕಾರದಲ್ಲಿ ಸಾಧನೆಯನ್ನು ಪರಿಪೂರ್ಣವಾಗಿ ಮಾಡಿದರೆ ನಿಮ್ಮ ಸಾಧನೆ ಅನ್ನೋದು ಬೇಗನೆ ಸಿದ್ಧಿ ಅನ್ನೋದು ಆಗುತ್ತೆ. ಯಾರಿಗೆ ದೀಕ್ಷೆ ಅನ್ನೋದು ಬೇಕು ಅಂಥವರು ನಾನು ಸ್ಕ್ರೀನ್ ಮೇಲೆ ನಂಬರನ್ನು ಕೊಟ್ಟಿರ್ತೇನೆ, ನನಗೆ ನೀವು ನೇರವಾಗಿ ಕರೆಯನ್ನು ಮಾಡಿ. ಇಂತಹ ರಹಸ್ಯ ವಿಚಾರಗಳನ್ನು, ತಂತ್ರಗಳನ್ನು, ಮಂತ್ರಗಳನ್ನು, ದೇವತಾ ಸಾಧನೆಗಳನ್ನು ತಿಳಿದುಕೊಳ್ಬೇಕಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.